ಮತ್ತೊಮ್ಮೆ ಎಲ್ಲ ಗಣ್ಯ ಅತಿಥಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಈಗ ನಾವು ಕಾತರದಿಂದ ಕಾದಿದ್ದೇವೆ ಯಾವ ವಿಚಾರದ ಬಗ್ಗೆ ಯಾರು ಮಾತಾಡ್ತಾರೆ ಅಂತ ಹೇಳಿ. ಮೊದಲನೇದಾಗಿ ಭವಿಷ್ಯದ ಔದ್ಯೋಗಿಕ ಸಂಬಂಧಗಳ ನಾಯಕತ್ವದಲ್ಲಿ ಮಾನವೀಯ ಸ್ಪರ್ಶ ಮತ್ತು ಮೌಲ್ಯಗಳು, ಇದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನಮ್ಮ ಸತ್ಯಾನಂದ ಸರ್ ದಯವಿಟ್ಟು ಬನ್ನಿ. ನಮ್ಮ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕರ್ನಾಟಕ ಸತ್ಯಾನಂದ ಸರ್ ಇದ್ರ ಬಗ್ಗೆ ಒಂದಿಷ್ಟು ವಿಚಾರಧಾರೆಯನ್ನು ನಮ್ಮ ಮುಂದೆ ಇಡ್ತಾರೆ. ಭವಿಷ್ಯದಲ್ಲಿ ಔದ್ಯೋಗಿಕ ಸಂಬಂಧಗಳ ನಾಯಕತ್ವದಲ್ಲಿ ಮಾನವೀಯ ಸ್ಪರ್ಶ ಮತ್ತು ಮೌಲ್ಯಗಳು. ಮೊದಲನೇದಾಗಿ ನಾನು ನಿರಾತಂಕ ಆರ್ಗನೈಸರ್ಸ್ಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಒಳ್ಳೆ ಕಾರ್ಯಕ್ರಮನ ಆಯೋಜಿಸಿದ್ದಾರೆ, ಅದೇ ರೀತಿಯಾಗಿ ಒಳ್ಳೆ ಸಬ್ಜೆಕ್ಟು ಕೂಡ ಇಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ನಾನು ಪ್ರೆಸೆಂಟ್ ಮಾಡಬೇಕಾಗಿರುವಂಥ ಸಬ್ಜೆಕ್ಟ್ ಬಂದು ಮಾಡರ್ನ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆರ್ ಫ್ಯೂಚರ್ ಆಫ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಬಗ್ಗೆ ಸಂಬಂಧಪಟ್ಟಂಥ ಟಾಪಿಕ್. ಸೊ ಮೊದಲನೇದಾಗಿ ಐ ಥಿಂಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಇತಿಹಾಸದ ಪುಟಗಳನ್ನ ಒಂದು ರೀತಿ ನಾವು ಪುನರ್ವಿಮರ್ಶೆ ಮಾಡುವಂಥದ್ದು ಸೂಕ್ತ ಅಂತ ನನಗನ್ಸುತ್ತೆ. ಸೊ ಇವತ್ತು ಇಡೀ ಪ್ರಪಂಚಾದ್ಯಂತ ಇದು 4ನೇ ಕೈಗಾರಿಕಾ ಕ್ರಾಂತಿ ಅಂತ ಹೇಳೋದು ಪ್ರಮುಖವಾಗಿ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಎಲ್ಲ ಅಡ್ವಾನ್ಸ್ಡ್ ನೇಷನ್ಸಿಂದ ಹಿಡಿದು ಡೆವಲಪಿಂಗ್ ಕಂಟ್ರೀಸ್ ಕಡೆ ಕೂಡ ಇವತ್ತು 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋದು ಪ್ರಮುಖವಾಗಿ ನಡೀತಾ ಇದೆ. ಸೊ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಸಹಜವಾಗಿ ಬರುವಂಥ ಪ್ರಶ್ನೆ ಏನಪ್ಪ ಅಂದರೆ, ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಇವತ್ತು ನಡೀತಾ ಇರುವಂಥ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಯಾವುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳಿದ್ರೆ 1850 1840 ಅಲ್ಲಿ ನಡೆದಂಥ ಒಂದು ಕೈಗಾರಿಕಾ ಕ್ರಾಂತಿ ಹೆಚ್ಚಾಗಿ ವೆಸ್ಟರ್ನ್ ಯುರೋಪ್ ಭಾಗದಲ್ಲಿ ಆಗಿದ್ದಂಥ 1840 1850 ಆದಂಥ ಕೈಗಾರಿಕಾ ಕ್ರಾಂತಿ. ಈ ಕೈಗಾರಿಕಾ ಕ್ರಾಂತಿ ಅಚೀವ್ ಮಾಡಿದ್ದು ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ ರೀಪ್ಲೇಸ್ಮೆಂಟ್ ಆಫ್ ಮಸಲ್ ಪವರ್ ವಿತ್ ಮಷೀನ್ ಪವರ್. ಸೊ ಇದರಲ್ಲಿ ಪ್ರಮುಖವಾಗಿರುವಂಥ ಆವಿಷ್ಕಾರಗಳು, ಈ ಒಂದು ಕೈಗಾರಿಕಾ ಕ್ರಾಂತಿಗೆ ಪೂರಕವಾಗಿದ್ದಂಥ ಆವಿಷ್ಕಾರಗಳು ಯಾವುದಪ್ಪ ಅಂತ ಹೇಳಿದ್ರೆ ಸ್ಪಿನ್ನಿಂಗ್ ಜೆನ್ನಿ ಅಂತೀವಿ, ಸ್ಪಿನ್ನಿಂಗ್ ಮಿಲ್ ಬಂದಿದ್ದಂತು. ಅದ್ರ ಜೊತೆಗೆ ಒಂದು ಜೇಮ್ಸ್ ವ್ಯಾಟ್ ಅನ್ನೋ ವ್ಯಕ್ತಿ ಸ್ಟೀಮ್ ಇಂಜಿನ್ನ ಆವಿಷ್ಕಾರ ಮಾಡ್ತಾರೆ. ಸ್ಟೀಮ್ ಇಂಜಿನ್ ಏನು ಮಾಡ್ತು ಅಂತ ಹೇಳಿದ್ರೆ ಬೇಸಿಕ್ಲಿ ಕೈಯಲ್ಲಿ ಮತ್ತು ತೋಳ್ಬಲದ ಮೇಲೆ ನಡೀತಾ ಇದ್ದಂಥ ಕೆಲಸನ ಮೆಷೀನ್ಗಳಿಂದ ರೀಪ್ಲೇಸ್ ಮಾಡುವಂಥ ಸಾಧ್ಯತೆ ಮೊದಲನೇ ಬಾರಿಗೆ ಪ್ರಪಂಚದಲ್ಲಿ ಆಗಿದ್ದು ವಿತ್ ದ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಇದರಿಂದ ಅಚೀವ್ಮೆಂಟ್ ಏನು ಅಂತ ಹೇಳಿದ್ರೆ ಸಮಾಜದ ಒಂದು ಪ್ರೊಡಕ್ಟಿವ್ ಕೆಪಾಸಿಟಿ ಏನಿದೆ 100 ಪಟ್ಟು 1000 ಪಟ್ಟು ಹೆಚ್ಚಿಗೆ ಮಾಡುವಂಥ ಸಾಧ್ಯತೆ ಆಯಿತು. ಗುಡಿ ಕೈಗಾರಿಕೆಗಳಲ್ಲಿ ನಡೆಯುವಂಥ ಕೆಲಸ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಮೂವ್ ಆಯಿತು. ಮೊದಲನೇ ಬಾರಿಗೆ 2 ದೊಡ್ಡ ವರ್ಗಗಳು ನಮ್ಮ ಕಣ್ಮುಂದೆ ಸಮಾಜದಲ್ಲಿ ನಾವು ಈ ಆರ್ಥಿಕ ಬೆಳವಣಿಗೆಯ ಪರಿಣಾಮವಾಗಿ ಸಮಾಜದಲ್ಲಿ ನಾವು ನೋಡಿದ್ದು ಏನಪ್ಪ ಅಂತ ಹೇಳಿದ್ರೆ ದೊಡ್ಡ ವರ್ಗಗಳು ಕಣ್ಮುಂದೆ ನಮಗೆ ಸಿಕ್ಕಿದ್ದೇನು ಅಂತ ಹೇಳಿದ್ರೆ ಒಂದು ಮಟ್ಟದಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಮಿಕ ವರ್ಗ, ಅದೇ ರೀತಿಯಾಗಿ ಬಂಡವಾಳಶಾಹಿ ವರ್ಗ, ಮಾಲೀಕ ವರ್ಗ ಅಂತ ನಾವೇನು ಹೇಳ್ತೀವಿ. ನಮ್ಮ ವಿಶ್ಲೇಷಣೆಯಲ್ಲಿ ಟ್ರೇಡ್ ಯೂನಿಯನಲ್ಲಿ ನಾವು ಅದು ಮೊದಲನೇ ಬಾರಿಗೆ ಪ್ರಪಂಚದಲ್ಲಿ ಕಂಡಿದ್ದು ಕೈಗಾರಿಕಾ ಕ್ರಾಂತಿ, ಮೊದಲನೇ ಕೈಗಾರಿಕಾ ಕ್ರಾಂತಿಯ ನೇರ ಪರಿಣಾಮವಾಗಿ. ಇದರ ನಂತರ 2ನೇ ಕೈಗಾರಿಕಾ ಕ್ರಾಂತಿ, ದ ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಯಾವಾಗಾಯಿತು ಅಂತ ಹೇಳಿದ್ರೆ ವಿತ್ ದ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಯೂಸೇಜ್ ಆಫ್ ಎಲೆಕ್ಟ್ರಿಸಿಟಿ, ಯೂಸೇಜ್ ಆಫ್ ಅಸೆಂಬ್ಲಿ ಲೈನ್ ಮೆಥಡ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಎಲೆಕ್ಟ್ರಿಸಿಟಿ ಹೆಚ್ಚು ಬಳಕೆ ಆಗಿದ್ದಂಥ ಸಂದರ್ಭ ಯಾವಾಗ ಅಂತ ಹೇಳಿದ್ರೆ 1910 1920 1930 ಸಂದರ್ಭಗಳಲ್ಲಿ ಇಡೀ ವಿಶ್ವಾದ್ಯಂತ ಎಲೆಕ್ಟ್ರಿಸಿಟಿನ ಯೂಸ್ ಮಾಡುವಂಥ ಕೆಲಸ ಎಲ್ಲ ಕಾರ್ಖಾನೆಗಳಲ್ಲಾಯಿತು. ಅದೇ ರೀತಿ ಮೊದಲನೇ ಬಾರಿಗೆ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಹೆನ್ರಿ ಫೋರ್ಡ್ ಅವರು ಮಾಡೆಲ್ ಟಿ ಅನ್ನೋ ಒಂದು ಫೇಮಸ್ ಕಾರ್ ಏನಿದೆ ಅದನ್ನು ಹಿ ಯೂಸ್ಡ್ ಅಸೆಂಬ್ಲಿ ಲೈನ್ ಮ್ಯಾನುಫ್ಯಾಕ್ಚರಿಂಗ್. ವರ್ಕರ್ಸು ಮೊದಲು ನಮ್ಮ ಪ್ರಾಡಕ್ಟ್ ಏನಿದೆ ಕಮಾಡಿಟಿ, ಫಾರ್ ಎಕ್ಸಾಂಪಲ್ ಅ ಕಾರ್ ನಮ್ಮ ಪ್ರಾಡಕ್ಟ್ ಅಂತ ಹೇಳಿದ್ರೆ ಪ್ರಾಡಕ್ಟ್ ವುಡ್ ಬಿ ಸ್ಟೇಷನರಿ, ವರ್ಕರ್ಸ್ ವುಡ್ ಮೂವ್ ಅರೌಂಡ್ ದ ಪ್ರಾಡಕ್ಟ್. ದಿಸ್ ಇಸ್ ದ ವರ್ಕ್ಶಾಪ್ ಮೆಥಡ್. ಈ ವರ್ಕ್ಶಾಪ್ ಮೆಥಡನ್ನು ರ್ಯಾಡಿಕಲ್ ಆಗಿ ಬದಲಾವಣೆ ಮಾಡಿದ್ದು ಹೆನ್ರಿ ಫೋರ್ಡು ಅವರ ಒಂದು ಡೆಟ್ರಾಯ್ಟ್ ಕಾರ್ಖಾನೆಯಲ್ಲಿ. ಹಿ ಯೂಸ್ ದ ಅಸೆಂಬ್ಲಿ ಲೈನ್ ವೇರ್ ದ ಪ್ರಾಡಕ್ಟ್ ಮೂವ್ಸ್, ವರ್ಕರ್ ಇಸ್ ಸ್ಟೇಷನರಿ. ಹೈಲಿ ಸ್ಪೆಷಲೈಸ್ಡ್ ನೇಚರ್ ಆಫ್ ವರ್ಕ್, ಡಿವಿಷನ್ ಆಫ್ ಲೇಬರ್ನ ಹೆಚ್ಚು ಮಾಡುವಂಥ ಕೆಲಸ ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನಲ್ಲಿ 2 ಮುಖ್ಯವಾಗಿರುವಂಥ ಒಂದು ಡೆವಲಪ್ಮೆಂಟ್ಗಳೇನು ಅಂತ ಹೇಳಿದ್ರೆ ಒಂದು ಯೂಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಅಸೆಂಬ್ಲಿ ಲೈನ್ ಮ್ಯಾನುಫ್ಯಾಕ್ಚರಿಂಗ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ. ಸೊ ಎಲ್ಲ ಬೆಳವಣಿಗೆಗಳು ಕೂಡ ಪ್ರೊಡಕ್ಟಿವಿಟಿ ಮತ್ತು ಎಫಿಷಿಯನ್ಸಿನ ಇಂಪ್ರೂವ್ ಮಾಡೋ ಕಡೆ ನಾವು ಗಮನ ಹರಿಸ್ಬೇಕಾಗತ್ತೆ. ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಲಿ, ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಲಿ, ಇದನ್ನೇ ನಾವು ಗಮನಿಸಬೇಕಾಗತ್ತೆ.
ಮೂರನೇ ಕೈಗಾರಿಕಾ ಕ್ರಾಂತಿ, ದ ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಇವತ್ತಿಗೆ ವಿಶ್ಲೇಷಣೆ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ತಜ್ಞರು ಮಾಡಿದ್ರೋ ಇಲ್ವೋ ನಮಗೆ ಗೊತ್ತಿಲ್ಲ, ಬಟ್ ಇವತ್ತಿನ ಸಂದರ್ಭದಲ್ಲಿ ಮೂರನೇ ಕೈಗಾರಿಕಾ ಕ್ರಾಂತಿ ಯಾವುದಪ್ಪ ಅಂತ ಹೇಳಿದ್ರೆ 1950s 60sಲ್ಲಿ ನಡೆದಂಥ ಒಂದು ಕಂಪ್ಯೂಟರೈಸೇಷನ್ ಪ್ರಾಸೆಸ್ ಏನು ನಡೀತು ಡೆವಲಪ್ಡ್ ಕಂಟ್ರೀಸಲ್ಲಿ. ಯೂಸೇಜ್ ಆಫ್ ಕಂಪ್ಯೂಟರ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಯೂಸೇಜ್ ಆಫ್ ಕಂಪ್ಯೂಟರ್ಸ್ ಇನ್ ಸರ್ವಿಸಸ್ ಸೆಕ್ಟರ್. ಸೊ ಆ ಕಂಪ್ಯೂಟರ್ಸು ಆಗಿನ ಕಾಲದಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅಂತ ನಾವು ಇವತ್ತು ಏನು ಹೇಳ್ತೀವಿ, ಮೇನ್ ಫ್ರೇಮ್ ಕಂಪ್ಯೂಟಿಂಗ್ನ ಯೂಸ್ ಮಾಡಿ ಆಗಿನ ಕಾಲಕ್ಕೆ ತಕ್ಕ ಹಾಗೆ ಎಸ್ಪೆಷಲಿ 1960s ಆ್ಯಂಡ್ 70sಲ್ಲಿ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲ್ಯಾನಿಂಗ್ ERP ಸಿಸ್ಟಮ್ಸ್ನ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸಲ್ಲಿ ದೊಡ್ಡ ಮಟ್ಟದ ಒಂದು ಎಫಿಷಿಯನ್ಸಿ ಮತ್ತು ಪ್ರೊಡಕ್ಟಿವಿಟಿ ಗೇನ್ಸ್ನ ನಾವು ಕಂಡ್ವಿ. ERP ಅಂತ ಹೇಳಿದ್ರೆ, ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಂತ ಹೇಳಿದ್ರೆ, ಫ್ಯಾಕ್ಟ್ರಿಲಿ ನಡೆಯುವಂಥ ಪ್ರತಿಯೊಂದು ಫಂಕ್ಷನ್, ವಾರಂಟಿ ಇರ್ಬೋದು, ಸರ್ವಿಸ್ ಇರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಅಸೆಂಬ್ಲಿ ಲೈನ್ ಇರ್ಬೋದು, ಅಥವಾ ಆಫ್ಟರ್ ಸೇಲ್ಸ್ ಇರ್ಬೋದು, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಇದನ್ನೆಲ್ಲ ಇವತ್ತು ನಾವು ಏನು ಹೊಸದಾಗಿ SAP ಸಿಸ್ಟಮ್ಸ್ ಅಂತ ನೋಡ್ತೀವಿ, ಇದನ್ನು ಅಂದಿನ ಕಾಲದಲ್ಲೇ 1960s 1970s 1950sಲ್ಲಿ ಯುರೋಪ್ ಮತ್ತು ಅಮೇರಿಕಾ ಭಾಗದಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ನ ಇಟ್ಕೊಂಡು ಆಯಾ ಕಂಪ್ನಿಗಳು, ದೊಡ್ಡ ಮಟ್ಟದ ಕಂಪ್ನಿಗಳು ಅವ್ರದ್ದೇ ಆದಂಥ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲ್ಯಾನಿಂಗ್ಗಳನ್ನ ಮಾಡುವಂಥ ಕೆಲಸಗಳನ್ನ ಮಾಡಿದ್ದು ಮೇನ್ ಫ್ರೇಮ್ ಕಂಪ್ಯೂಟಿಂಗ್ ಯೂಸ್ ಮಾಡಿ. ಸೊ ಅದನ್ನು ನಾವು ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಇವತ್ತಿಗೆ ಬಂದ ನಂತರ ಇವತ್ತಿನ ಒಂದು ಸಂದರ್ಭದಲ್ಲಿ ತಜ್ಞರು, ಅಕಾಡೆಮಿಕ್ಸ್ ಹೇಳುವಂಥ ವಿಷಯ ಏನು ಅಂತ ಹೇಳಿದ್ರೆ, ದ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ನಾವೇನು ಕರೀತಾ ಇದ್ದೀವಿ. ಸೊ ದ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಲೂ ಕೂಡ ನಾವು ಗಮನಿಸಬೇಕಾಗಿರೋದು, ಹೇಗೆ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ರೀಪ್ಲೇಸ್ಡ್ ಮಸಲ್ ಪವರ್ ವಿತ್ ಮಷೀನ್ ಪವರ್, ದ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಈಸ್ ಏಮಿಂಗ್ ಟು ರೀಪ್ಲೇಸ್ ಮೈಂಡ್ ಪವರ್ ವಿತ್ ಮಷೀನ್ ಪವರ್ ಅಗೇನ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ನ ಯೂಸ್ ಮಾಡಿಕೊಂಡು ಡಿಸಿಷನ್ ಮೇಕಿಂಗ್ ಪವರ್ಸ್ ಇವತ್ತು ಹೆಚ್ಚು ಡೆಲಿಗೇಟ್ ಮಾಡುವಂಥದ್ದು, ಆಲ್ಗಾರಿದಮ್ಸ್ ಯೂಸ್ ಮಾಡುವಂಥದ್ದು. ಸೊ ಈ ಬೆಳವಣಿಗೆಗಳು ಏನಿವತ್ತು ಹೆಚ್ಚೆಚ್ಚು ನಾವು ಕಾಣ್ತಾ ಇದ್ದೀವಿ, ನಾವು ವಿ ಆರ್ ಲಿವಿಂಗ್ ರೈಟ್ ಇನ್ ದ ಮಿಡಲ್ ಆಫ್ ಅ ರೆವಲ್ಯೂಷನ್ ದಟ್ ಈಸ್ ಹ್ಯಾಪ್ನಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಅವರ್ ಐಸ್. ಸಿಂಪಲ್ ಉದಾಹರಣೆಗಳು ಕೊಡಬೇಕು ಅಂತ ಹೇಳಿದ್ರೆ, 1990s ತನಕ ನಾವು STD PCO ಬೂತ್ಗಳನ್ನ ನೋಡ್ತಾ ಇದ್ವಿ. STD PCO ಬೂತ್ಗಳಲ್ಲಿ ಸುಮಾರು 1 ಕೋಟಿ ಜನ ಸೆಲ್ಫ್ ಎಂಪ್ಲಾಯ್ಡ್ ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿತ್ತು ಅನ್ನೋ ಅಂಕಿಅಂಶಗಳು ಹೇಳುತ್ತೆ. ಸೊ ಇವತ್ತು ನಾವು ಜಸ್ಟ್ 20 years ಡೌನ್ ದ ಲೈನ್ ಬಂದಾಗ ಇವತ್ತು ನಿಮಗೆ ಒಂದು STD PCO ಬೂತ್ಗಳು ಕಾಣಲ್ಲ. ಮೊಬೈಲ್ ಟೆಕ್ನಾಲಜಿ ಹ್ಯಾಸ್ ಇಂಪ್ರೂವ್ಡ್ ಅವರ್ ಲೈಫ್ಸ್, ಕಮ್ಯುನಿಕೇಷನ್ ಇಂಪ್ರೂವ್ ಆಗಿದೆ. ಆ ರೀತಿಯಾದ ಬದಲಾವಣೆಗಳು ನಮ್ಮ ಕಣ್ಮುಂದೆ ನಡೀತಾ ಇದೆ. ಇವತ್ತು ಇನ್ನೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ದ ಲಾರ್ಜೆಸ್ಟ್ ಹಾಸ್ಪಿಟ್ಯಾಲಿಟಿ ಇಂಡಸ್ಟ್ರಿ ಇನ್ ದ ಕಂಟ್ರಿ ಇನ್ ದ ವರ್ಲ್ಡ್ ಡಸ್ ನಾಟ್ ಓನ್ ಅ ಸಿಂಗಲ್ ಸ್ಕ್ವೇರ್ ಇಂಚ್ ಆಫ್ ರಿಯಲ್ ಎಸ್ಟೇಟ್. Airbnb ಅನ್ನೋವಂಥ ಸಿಂಪಲ್ ಅಪ್ಲಿಕೇಶನ್ ಮೊಬೈಲ್ ಫೋನಲ್ಲಿರುವಂಥದ್ದು, ಆಲ್ ದಟ್ ಇಟ್ ಹಸ್ ಡನ್ ಇಸ್ ಇಟ್ ಹಸ್ ಕನೆಕ್ಟೆಡ್ ಎಂಟಿ ಸ್ಪೇಸಸ್ ವಿತ್ ಯೂಸರ್ಸ್ ಅಟ್ ದ ಎಂಡ್ ಅಷ್ಟೇ. ಬಟ್ ದೇ ಆರ್ ದ ಲಾರ್ಜೆಸ್ಟ್ ಹಾಸ್ಪಿಟ್ಯಾಲಿಟಿ ಬಿಸ್ನೆಸ್ ಇನ್ ದ ವರ್ಲ್ಡ್ ಆ್ಯಂಡ್ ದೇ ಡೋಂಟ್ ಓನ್ ಅ ಸಿಂಗಲ್ ಇಂಚ್ ಆಫ್ ರಿಯಲ್ ಎಸ್ಟೇಟ್. ಸೊ ಈ ರೀತಿಯಾದ ಬದಲಾವಣೆಗಳು ನಮ್ಮ ಕಣ್ಮುಂದೆ ನಡೀತಾ ಇದೆ. ಇವತ್ತು ನಾವು ಅದರ ಭಾಗವಾಗಿದ್ದೀವಿ, ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇದ್ರ ಮುಂದುವರೆದ ಭಾಗವಾಗಿ ಹೇಳುವಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಕಮ್ ಅಪ್ ಆ್ಯಂಡ್ ಟೇಕ್ ಓವರ್ ಅ ಲಾಟ್ ಆಫ್ ಜಾಬ್ಸ್ ಅನ್ನೋ ಒಂದು ಸೂಚನೆ ಕೂಡ ಸಾಕಷ್ಟು ತಜ್ಞರು ಹೇಳ್ತಾರೆ. ಬಟ್ ಟೆಕ್ನಾಲಜಿನ ನಾವು ಯಾವತ್ತೂ ವಿರೋಧ ಮಾಡಿ ನಾವು ಅದನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಟೆಕ್ನಾಲಜಿನ ನಾವು ಅಡಾಪ್ಟ್ ಮಾಡ್ಕೋಬೇಕು. ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋಬೇಕಾದ್ರೆ ನಮ್ಮ ಸಮಾಜದ ಆಗು ಹೋಗುಗಳ ಆಧಾರದ ಮೇಲೆ ನಾವು ಅದನ್ನು ಅಡಾಪ್ಟ್ ಮಾಡುವಂಥ ಕೆಲಸ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ಕೂಡ ನಾವು ಮಾಡಬೇಕಾಗತ್ತೆ. ಒಂದು ಸಿಂಪಲ್ ಉದಾಹರಣೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವೆನ್ ಐ ಸೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏಮ್ಸ್ ಟು ರಿಪ್ಲೇಸ್ ಮೈಂಡ್ ಪವರ್ ವಿತ್ ಮಷೀನ್ ಪವರ್ ಅಂತ ಹೇಳೋದಕ್ಕೆ ಸಿಂಪಲ್ ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಚೆಸ್ ಅನ್ನೋದು ನಮ್ಮ ಇಡೀ ಪ್ರಪಂಚದಲ್ಲಿ ಚೆಸ್ ಇಸ್ ಸಪೋಸ್ ಟು ಬಿ ಅ ವೆರಿ ಡಿಫಿಕಲ್ಟ್ ಮೈಂಡ್ ಗೇಮ್. ಇವತ್ತು ವರ್ಲ್ಡ್ಸ್ ಬೆಸ್ಟ್ ಚೆಸ್ ಪ್ಲೇಯರ್ ಯಾರಪ್ಪ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಮ್ಯಾಗ್ನಸ್ ಕಾರ್ಲ್ಸನ್, ಇಟ್ ಇಸ್ ನಾಟ್ ಗ್ಯಾರಿ ಕ್ಯಾಸ್ಪರೋವ್, ಇಟ್ ಇಸ್ ನಾಟ್ ಅರ್ಜುನ್. ಯಾರು ಬೆಸ್ಟ್ ಚೆಸ್ ಪ್ಲೇಯರ್ ಅಂತ ಹೇಳಿದ್ರೆ, ಮಷೀನ್ಗಳು IBM ಅನ್ನೋ ಕಂಪ್ನಿ ಡೀಪ್ ಬ್ಲೂ ಅಂತ ಏನು ಮಷೀನ್ಗಳು ಮಾಡಿದ್ದಾರೆ, ದ ಬೆಸ್ಟ್ ಹ್ಯೂಮನ್ ಚೆಸ್ ಪ್ಲೇಯರ್ ಕೆನಾಟ್ ಬೀಟ್ ದ ಮಷೀನ್. ಇದು ಇವತ್ತಿನ ಸತ್ಯ. ಇಟ್ ಇಸ್ ನಾಟ್ ಟುಡೇ, ಇಟ್ ಇಸ್ ಫ್ರಮ್ 15 years 20 years ದ ಬೆಸ್ಟ್ ಚೆಸ್ ಪ್ಲೇಯರ್ ಇನ್ ದ ವರ್ಲ್ಡ್ ಇಸ್ ಆಲ್ವೇಸ್ ಬೀನ್ ಅ ಮಷೀನ್. ನಾವು ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಮಾಡ್ತೀವಿ, ಇವ್ರು ಗೆದ್ದ ಅವ್ರು ಗೆದ್ದರು ಅಂತ ನಾವು ಹೇಳ್ಕೊಳ್ತೀವಿ. ಬಟ್ ದ ರಿಯಾಲಿಟಿ ಇಸ್ ದಟ್ ನಮ್ಮ ಕಣ್ಮುಂದೆನೇ ಈ ಬದಲಾವಣೆಗಳಾಗಿದೆ. IBM ಅನ್ನೋ ಒಂದು ಕಂಪ್ನಿ ಇವತ್ತು IBM ವಾಟ್ಸನ್ ಅನ್ನೋವಂಥ ಒಂದು ಸೂಪರ್ ಕಂಪ್ಯೂಟರ್ನ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ದಟ್ ಸೂಪರ್ ಕಂಪ್ಯೂಟರ್ ಈಸ್ ರೆಪ್ಯೂಟೆಡ್ ಟು ಹ್ಯಾವ್ ದ ಕೆಪಾಸಿಟಿ ಟು ಮೆಡಿಕಲಿ ಡಯಾಗ್ನೈಸ್
major critical illness to a degree which is far superior than the best doctors, ಬೆಸ್ಟ್ ಸೂಪರ್ ಸ್ಪೆಷಲೈಸ್ಡ್ ಡಾಕ್ಟರ್ಸ್ಗಿಂತ ಬೆಟರ್ ಡಯಾಗ್ನೋಸಿಸ್ ಇವತ್ತು IBM ವಾಟ್ಸನ್ ಮಾಡ್ತಾರೆ. ಅದಕ್ಕೆ ಒಂದು ಪ್ರೀ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಗಿವ್ ಇಟ್ ಗುಡ್ ಇನ್ಫಾರ್ಮೇಷನ್, ಫುಲ್ ಇನ್ಫಾರ್ಮೇಷನ್. ಇವತ್ತು ನಿಮ್ಮ ಫೋನ್ಗಳಲ್ಲೇ ನೀವು ಕೂಡ ಇವತ್ತೊಂದು ಆ್ಯಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡ್ರೆ, ಡೀಪ್ ಸೀಕ್ ಇದೆ, ಚಾಟ್ GPT ಇದೆ, ಪರ್ಪ್ಲೆಕ್ಸಿಟಿ ಇದೆ. ಸೊ ಇದರಲ್ಲೆಲ್ಲ ವರ್ಷನ್ಸ್ ಆಫ್ ಡಿಫ್ರೆಂಟ್ ಆ್ಯಪ್ಲಿಕೇಶನ್ಸ್. ನಿಮ್ಮ ಮೆಡಿಕಲ್ ರೆಕಾರ್ಡ್ಸ್ನ ನೀವು ಜಸ್ಟ್ ಯು ಕ್ಯಾನ್ ಅಪ್ಲೋಡ್ ಇಟ್ ಆನ್ ಟು ದಟ್ ಅಪ್ಲಿಕೇಶನ್ ಆ್ಯಂಡ್ ಆಸ್ಕ್ ಫಾರ್ ಅನ್ ಅನಾಲಿಸಿಸ್. ನೀವು ಅನಾಲಿಸಿಸ್ ನೋಡಿದ್ರೆ ಯು ವಿಲ್ ಬಿ ಶಾಕ್ಡ್. ಇನ್ ಆಲ್ ದ ಕೇಸಸ್, 100% ಆಫ್ ದ ಕೇಸಸ್ ನಿಮಗೆ ಮೆಡಿಕಲ್ ಅಡ್ವೈಸ್ ಏನು ಸಿಗುತ್ತೆ ಡಾಕ್ಟ್ರಿಂದ, ಅದೇ ರೀತಿಯಾದ ಡಯಾಗ್ನೋಸಿಸ್ಸು ಅನಾಲಿಸಿಸ್ಸು ನಿಮಗೆ ಡೈರೆಕ್ಟಾಗಿ ಇವತ್ತು ನಿಮ್ಮ ಫೋನ್ ಮುಖಾಂತರ ಸಿಗುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಸೊ ವೆನ್ ವಿ ಸೇ ಮೈಂಡ್ ಪವರ್ ವಿಲ್ ಬಿ ರೀಪ್ಲೇಸ್ಡ್ ಬೈ ಮಷೀನ್ ಪವರ್ ಅಂತ ಹೇಳಿದ್ರೆ, ದ simpler jobs, especially in areas of compliance, in areas where some legal, paralegal work is involved, ಇದೆಲ್ಲ ಆಟೋಮೇಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಚಾರ್ಟರ್ಡ್ ಅಕೌಂಟೆನ್ಸಿ ಮತ್ತು ಕಂಪ್ಲಯನ್ಸ್ ವರ್ಕು ಮತ್ತು ಲೀಗಲ್ ವರ್ಕಲ್ಲೂ ಕೂಡ ಏನು ಪ್ಯಾರಾಲೀಗಲ್ ವರ್ಕ್ ಇದೆ, ರಿಸರ್ಚ್ ವರ್ಕು, ಅದೆಲ್ಲ ಇವತ್ತು ಮೆಷೀನ್ಗಳು ದೇ ಆರ್ ಏಬಲ್ ಟು ಡೂ ಇಟ್ ವಿಚ್ ದ ಫಾರ್ ಗ್ರೇಟರ್ ಲೆವೆಲ್ ಆಫ್ ಆ್ಯಕ್ಯುರೇಸಿ ದ್ಯಾನ್ ದ ಬೆಸ್ಟ್ ಹ್ಯೂಮನ್ಸ್. ಇದು ಇವತ್ತಿನ ವಾಸ್ತವ. ಸೊ ವಿ ಹ್ಯಾವ್ ಟು ಲಿವ್ ಇನ್ ದೀಸ್ ಟೈಮ್ಸ್, ವಿ ಹ್ಯಾವ್ ಟು accept and adopt such technology today. ಸೊ ಇನ್ ದಿಸ್ ಕಾಂಟೆಕ್ಸ್ಟ್ ಒಂದು ಟರ್ಮ್ ಇವತ್ತು ನನಗೆ ಕೊಟ್ಟಿರುವಂಥ ಸಬ್ಜೆಕ್ಟ್ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಇಂಡಸ್ಟ್ರಿಗಳಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂಥ ಟರ್ಮು ಇಂಡಸ್ಟ್ರಿ 5.0 ಅಂತ ಹೇಳ್ತಾರೆ. ಇಂಡಸ್ಟ್ರಿ 5.0 ಈಸ್ ಅಡಾಪ್ಷನ್ ಆಫ್ ಆಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಅದರ್ ಅಸೋಸಿಯೇಟೆಡ್ ಟೆಕ್ನಾಲಜೀಸ್ ವಿತ್ ಅ ಹ್ಯೂಮನ್ ಟಚ್ ಅಂತ ಹೇಳ್ತಾರೆ. ಐ ಬೆಗ್ ಟು ಡಿಫರ್ ಇನ್ ದ ಸೆನ್ಸ್ ದಟ್ ಇದು ಹ್ಯೂಮನ್ ಟಚ್ ಅನ್ನೋ ಪ್ರಶ್ನೆ ಏನಿದೆ, ಇಟ್ ಈಸ್ ಅ ವೆರಿ ಸೆಕೆಂಡ್ರಿ ಟರ್ಷರಿ ಕ್ವೆಶ್ಚನ್. ದ ಪ್ರೈಮರಿ ಕ್ವೆಶ್ಚನ್, like in all the industrial revolutions before, is that of improvement of efficiency and productivity. Improvement of efficiency, productivity ಆಗತ್ತೆ ಅಂತ ಹೇಳಿದ್ರೆ, invariably large firms, small firms will have to adopt technology, and there will be displacement of labor. Displacement of labor ಅಂತ ಹೇಳಿದಾಗ, with artificial intelligence and these technologies, displacement of labor on the shop floor ಆಗಲ್ಲ, displacement of workers ಒಂದಕ್ಕೆ ಸೀಮಿತವಾಗಿರಲ್ಲ. It will also displace white collar workers. ಇವತ್ತು we are seeing large scale retrenchments happening in the IT sector. IT ಸೆಕ್ಟರಲ್ಲಿ ನಾನು ಕೂಡ ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿರುವಂಥ ವ್ಯಕ್ತಿ. ಐ ಕ್ಯಾನ್ ಟೆಲ್ ಯು ಫ್ರಮ್ ಎಕ್ಸ್ಪೀರಿಯನ್ಸ್, IT ಸೆಕ್ಟರಲ್ಲಿ ಇವತ್ತು TCS ಅಂತ ಒಂದು ರೆಪ್ಯೂಟೆಡ್ ಕಂಪ್ನಿ ಕೂಡ ಪಬ್ಲಿಕ್ ಆಗಿ ದೇ ಆರ್ ಮೇಕಿಂಗ್ ಅನ್ ಅನೌನ್ಸ್ಮೆಂಟ್ that because of the impact of artificial intelligence and automation, we are having to retrench people ಅಂತ. 12,000 ವರ್ಕರ್ಸ್ನ ಎಂಪ್ಲಾಯೀಸ್ನ they are having to retrench openly. So ಇವತ್ತು what TCS is doing today, a similar thing will happen in all other service companies, especially in the IT sector. So what is unfolding before our eyes is very simply that artificial intelligence and other associated technologies are offering far greater levels of efficiency and productivity. So ಈ ಥರ ಇದ್ದಾಗ ಕಂಪ್ನಿಗಳು ಸಹಜವಾಗಿ, ಬಿಕಾಸ್ ಇನ್ ಅ ಕಾಂಪಿಟೇಟಿವ್ ಎನ್ವೈರ್ನ್ಮೆಂಟ್, ಯು ಹ್ಯಾವ್ ಟು ಮೇಕ್ ದ ರೈಟ್ ಚಾಯ್ಸ್, ಯು ಹ್ಯಾವ್ ಟು ಮೇಕ್ ದ ರ್ಯಾಷನಲ್ ಚಾಯ್ಸ್. ಪ್ರೊಡಕ್ಟಿವಿಟಿ ಹೆಚ್ಚಬೇಕು, ಎಫಿಷಿಯನ್ಸಿ ಹೆಚ್ಚಬೇಕು, ಯುವರ್ ಕಾಸ್ಟ್ಸ್ ಹ್ಯಾವ್ ಟು ಕಮ್ ಡೌನ್, ಯುವರ್ ಟಾಪ್ ಲೈನ್ ಹ್ಯಾಸ್ ಟು ಇಂಪ್ರೂವ್. ಸೊ ದಟ್ ಈಸ್ ದ ಅಪ್ರೋಚ್ ಆಫ್ ಎನಿ ಕಂಪ್ನಿ ಇನ್ ದಿಸ್ ವರ್ಲ್ಡ್. ಸೊ ಈ ಥರ ಸಂದರ್ಭದಲ್ಲಿ ವೆನ್ the whole approach is towards maximizing productivity and efficiency, human touch ಅನ್ನೋ ಪ್ರಶ್ನೆ ಏನಿದೆ, it becomes a very secondary issue. So there will be displacement of labor, there will be displacement of work from one branch of the industry to another. ಅದರ ಅರ್ಥ ಎಲ್ಲ ಕೆಲಸಗಳು ನಾಶ ಆಗಿಬಿಡುತ್ತೆ ಅಂತ ಖಂಡಿತ ನಾನು ಹೇಳೋದಕ್ಕೆ ತಯಾರಿಲ್ಲ. ಸೊ ಎಲ್ಲ ಕೆಲಸಗಳು ನಾಶ ಆಗಲ್ಲ, ಬಟ್ ಒಂದಿಷ್ಟು ಕೆಲಸಗಳು ಆಬ್ಸಿಲೀಟ್ ಆಗುತ್ತೆ. ಆ ಕೆಲಸಗಳ ಬದಲಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಹೈಯರ್ ಬ್ರಾಂಚ್ ಆಫ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ, ಅಲ್ಲಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಇದು ನಮಗೆ ಇತಿಹಾಸ ಮತ್ತು ಅರ್ಥಶಾಸ್ತ್ರ ಕಲಿಸ್ಕೊಟ್ರುವಂಥ ಪಾಠ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿ 5.0, ವಿಚ್ ಐ ಡೋಂಟ್ ಅಗ್ರಿ ವಿತ್, ವಿ ಹ್ಯಾವ್ ಟು ಅನಲೈಸ್ ದಿಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ ದಟ್ ಪರ್ಟಿಕ್ಯುಲರ್ ಸೆನ್ಸ್. ಆ್ಯಸ್ HR ಪ್ರೊಫೆಷ್ನಲ್ಸ್, ನಿಮ್ಗೆ ಒಂದಂತೂ HR ಪ್ರೊಫೆಷ್ನಲ್ಸ್ ಆ್ಯಂಡ್ ಟ್ರೇಡ್ ಯೂನಿಯನ್ಸ್ ನಮ್ಮ ಎಲ್ಲರಿಗೂ ಇರುವಂಥ ಒಂದು ಸಮಸ್ಯೆ ಇವತ್ತು ಹೊಸದಾಗಿ ಬಂದಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಮೊಬೈಲ್ ಫೋನಲ್ಲಿ
ಇನ್ಫಾರ್ಮೇಷನ್ ಫ್ಲೋ ಅಂತೂ ಖಂಡಿತವಾಗ್ಲೂ ಎಲ್ಲರಿಗೂ ಸಿಗ್ತಾ ಇದೆ. ಇನ್ಫಾರ್ಮೇಷನ್ ಫ್ಲೋ ವೆದರ್ ಇಟ್ ಇಸ್ ಫೇಕ್, ಇಟ್ ಇಸ್ ಫಾಲ್ಸ್, ಇಟ್ ಇಸ್ ಮಿಸ್ಲೀಡಿಂಗ್, ದಟ್ ಇಸ್ ಅ ಡಿಫರೆಂಟ್ ಕ್ವೆಶ್ಚನ್. ಬಟ್ ಇವತ್ತು ವಿ ಆರ್ ಲಿವಿಂಗ್ ಇನ್ ಅ ವೆರಿ ಡೀಪ್ಲಿ ಇಂಟರ್ ಕನೆಕ್ಟೆಡ್ ವರ್ಲ್ಡ್. ಸೊ ಇವತ್ತು ನಾವು ಯಾವುದೋ ಒಂದು ವಿಷಯದ ಬಗ್ಗೆ ವಿ ಗಿವ್ ಅನ್ ಎಕ್ಸ್ಪ್ಲನೇಷನ್, ವಿ ಹ್ಯಾವ್ ಟು ಬಿ ವೆರಿ ಪಕ್ಕಾ ಅಬೌಟ್ ದ ಎಕ್ಸ್ಪ್ಲನೇಷನ್, ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್, ಆ್ಯಂಡ್ ವಿ ಹ್ಯಾವ್ ಟು ಹ್ಯಾವ್ ಅವರ್ ಸೋರ್ಸಸ್ ಕರೆಕ್ಟ್, ಬಿಕಾಸ್ ದ ನ್ಯೂ ಜನರೇಷನ್ ಆಫ್ ವರ್ಕರ್ಸ್ within the factory, within the offices, they are very sharp. They have information at their fingertips. Whether the information is false, misleading is again secondary. But we have to be very clear about a lot of things. And ಈ ಒಂದು ಸಂದರ್ಭದಲ್ಲಿ what we also have to do is we have to take up education programs, we have to take up information sharing. ಸ್ವಲ್ಪ ವರ್ಕರ್ಸ್ ಆ್ಯಂಡ್ ಯೂನಿಯನ್ಸು ಕೂಡ ಟ್ರಾನ್ಸ್ಪರೆನ್ಸಿಯಿಂದ ಕೆಲಸ ಮಾಡುವಂಥ ಕೆಲಸ ನಾವು ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ಗಳು, ಎಸ್ಪೆಷಲಿ HR ಮ್ಯಾನೇಜರ್ಸ್ ವಿಲ್ ಹ್ಯಾವ್ ಟು ಬಿ ಮೋರ್ ಟ್ರಾನ್ಸ್ಪರೆಂಟ್. ಸೊ ಟು ಕಮ್ ಟು ಬ್ರಾಸ್ ಟ್ಯಾಕ್ಸ್, ನಮ್ಮ ಒಂದು ಕೆಲಸದಲ್ಲಿ ವೆನ್ ವಿ ಸಿಟ್ ಫಾರ್ ಎ ನೆಗೋಸಿಯೇಷನ್, ಹಳೆ ಕಾಲದಲ್ಲಿ ನಾವು ಟೇಬಲ್ ಗುದ್ದಿ ಗಲಾಟೆ ಮಾಡಿ ಜಗಳ ಮಾಡಿ ಒಂದು ನೆಗೋಷಿಯೇಟ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳುವಂಥ ಕಾಲ ಇವತ್ತು ಮುಗಿದೋಗಿದೆ ಅಂತ ಇಟ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್. ಸೊ ಇವತ್ತು ಆ ರೀತಿಯಾದ ಕೆಲಸ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನೇ ಇದ್ದರೂ ಅವೈಲಬಲ್ ಇನ್ಫಾರ್ಮೇಷನ್ ಏನಿದೆ, ಆ ಇನ್ಫಾರ್ಮೇಷನ್ ಆಧಾರದ ಮೇಲೆ ಬ್ಯಾಕ್ಡ್ ವಿತ್ ಲಾಜಿಕ್ ಆ್ಯಂಡ್ ರೀಸನ್ ವಿ ಹ್ಯಾವ್ ಟು ಫೈಟ್ ಇಟ್ ಔಟ್. ಅದೇ ರೀತಿಯಾಗಿ ಇಟ್ ಈಸ್ ಆಲ್ಸೋ ನೆಸೆಸರಿ ಫಾರ್ ದ HR ಪ್ರೊಫೆಷನಲ್ಸ್ ಟು ಬಿ ಆರ್ಮ್ಡ್ ವಿತ್ ದಟ್ ಸೇಮ್ ಇನ್ಫಾರ್ಮೇಷನ್. ಇನ್ ಮೆನಿ ಮೀಟಿಂಗ್ಸ್ ಐ ಮಸ್ಟ್ ಅಡ್ಮಿಟ್, ನಾವು ಎಷ್ಟೊಂದು ಕಡೆ ನಾವು ಪ್ರಿಪೇರ್ ಮಾಡ್ಕೊಂಡು ಹೋಗಿರ್ತೀವಿ. ಸೊ ವಾಟ್ ಈಸ್ ದ ಬೇಸಿಸ್ ಫಾರ್ ಅವರ್ ನೆಗೋಸಿಯೇಷನ್ಸ್? ವೆರಿ ಸಿಂಪ್ಲಿ ದ ಫೈನಾನ್ಷಿಯಲ್ ಕಂಡೀಷನ್ ಆಫ್ ದ ಕಂಪನಿ, ವಾಟ್ ಆರ್ ದ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಆಫ್ ದ ಕಂಪನಿ, ಆ್ಯಂಡ್ ವಾಟ್ ಈಸ್ ದ current wages and the current economic situation of the workers in our union. These are the simple aspects that we consider when we go for negotiation. So negotiation hodaga we go with a lot of information about the company's financial health, but on a lot of occasions I feel ನಮ್ಮ HR professionals who sit on the other side of the table, they are ill prepared. ಅವ್ರಿಗೆ ಆ ರೀತಿಯಾದ ಮಾಹಿತಿಗಳೆಲ್ಲ ತಯಾರಿ ಇಲ್ಲದೆ ಕೂತ್ಕೊಂಡಾಗ ಹಳೆಯ ಲೆಕ್ಕಾಚಾರದಲ್ಲಿ ನಾವು ಹೋಗುವಂಥ ವ್ಯವಸ್ಥೆ ಇವತ್ತು ಜಾಸ್ತಿ ದಿವಸ ನಡೆಯೋದಿಲ್ಲ. ಫಾರ್ ಎಕ್ಸಾಂಪಲ್, ಇನ್ ಅಡ್ವಾನ್ಸ್ಡ್ ಕಂಟ್ರೀಸ್, ಎಸ್ಪೆಷಲಿ ಯುರೋಪ್ ಮತ್ತು ಅಮೆರಿಕಾದಲ್ಲೆಲ್ಲ ನೆಗೋಸಿಯೇಷನ್ಸ್ ನಡೆಯೋದೇ ಆನ್ ದ ಬೇಸಿಸ್ ಆಫ್ ದ ಫೈನಾನ್ಷಿಯಲ್ ಹೆಲ್ತ್ ಆಫ್ ದ ಕಂಪ್ನಿ. ತುಂಬ ಸಿಂಪಲ್ಲಾಗಿ ನಡೆಯುತ್ತೆ, ಆನ್ ದ ಬೇಸಿಸ್ ಆಫ್ ಲಾಜಿಕ್ ಆ್ಯಂಡ್ ರೀಸನ್ ನಡೆಯುತ್ತೆ. ಇನ್ಫ್ಲೇಷನ್ ರೇಟ್ ಎಷ್ಟಿದೆ, ಕಂಪ್ನಿ ಫೈನಾನ್ಷಿಯಲ್ ಸೆಟಪ್ ಹೇಗಿದೆ, ಅವ್ರಿಗೆ ಎಷ್ಟು ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ತುಂಬ ಲಾಜಿಕಲ್ಲಾಗಿ ನಡೆಯುವಂಥ ವ್ಯವಸ್ಥೆ ಸುಮಾರು ವರ್ಷಗಳಿಂದ ಇದೆ. That same system will have to be adopted in our country, in our industrial relations also, especially in view of the changed dynamics of the workplace. Changed dynamics ಅಂತ ಹೇಳಿದ್ರೆ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಇವತ್ತು ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ, ಟೆಕ್ನಾಲಜಿ ಯಾವ ರೀತಿಯಾಗಿ ಇವತ್ತು ಮ್ಯಾನೇಜ್ಮೆಂಟ್ಗಳಲ್ಲಿ ಅಥವಾ HR ಪ್ರೊಫೆಷನಲ್ಸ್ಗೆ ಟೆಕ್ನಾಲಜಿ ಅವೈಲೇಬಲ್ ಇದೆಯೋ ಅದೇ ರೀತಿಯಾದ ಸೇಮ್ ಡಿಗ್ರಿ ಆಫ್ ಟೆಕ್ನಾಲಜಿ ಇಸ್ ಅವೈಲೇಬಲ್ ಟು ಯೂನಿಯನ್ ಆ್ಯಂಡ್ ವರ್ಕರ್ಸ್ ಆಲ್ಸೋ. Same information is available, same technology is available. So therefore, it is incumbent on both of us to behave in a more rational, transparent manner. ನಾವು ಯೂನಿಯನ್ಸ್ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿರಬೇಕು, ನೀವು ಕೂಡ on behalf of the management you should be transparent about the financial health of the company. On that basis we should discuss and come to agreements ಅನ್ನೋದು ನನ್ನ ಒಂದು ಅಭಿಪ್ರಾಯ. ಕೊನೆಯದಾಗಿ ಐ ಥಿಂಕ್ ಟೆಲಿವಿಷನಲ್ಲಿ ತೋರಿಸ್ತಾ ಇದ್ದಾರೆ ಶೇಖರ್ ಸರ್ ಟೈಮ್ಸ್ ಅಪ್ ಅಂತ. ಐ ವಿಲ್ ಜಸ್ಟ್ ಟೇಕ್ 2 more minutes ಆ್ಯಂಡ್ ಕನ್ಕ್ಲೂಡ್ ಸರ್. ಸೊ ಒಂದು, ಈ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿ 5.0 ಆಗಿರ್ಬೋದು, ಆತಂಕ ಪಡ್ಕೊಳ್ಳುವಂಥದ್ದು ವಿ ಡೋಂಟ್ ಸಿ ಎನಿ ಗ್ರೇಟ್ ಡೇಂಜರ್ಸ್. ವಿ ಹ್ಯಾವ್ ಟು ಅಡಾಪ್ಟ್ ಟೆಕ್ನಾಲಜಿ, ವಿ ಹ್ಯಾವ್ ಟು ಲಿವ್ ವಿತ್ ಇಟ್. ಸೊ ಒಂದು ಸಣ್ಣ ಘಟನೆನ ನಾನು ಹೇಳಿಬಿಟ್ಟು ನನ್ನ 2 ಮಾತನ್ನ ಮುಕ್ತಾಯ ಮಾಡ್ತೀನಿ. 1930s ವಾಲ್ಟರ್ ರಾಯ್ಟರ್ ಅಂತ, ಹಿ ವಾಸ್ ದ ಪ್ರೆಸಿಡೆಂಟ್ ಆಫ್ ದ ಫೋರ್ಡ್ ಮೋಟರ್ ವರ್ಕರ್ಸ್ ಯೂನಿಯನ್. ಸೊ ಹಿ ವಾಸ್ ಅ ವೆರಿ ಪವರ್ಫುಲ್ ಯೂನಿಯನ್ ಲೀಡರ್. Henry Ford was heading, Henry Ford the second was heading the company at that time, ಡೆಟ್ರಾಯ್ಟಲ್ಲಿ. ಸೊ ಅವರಿಬ್ಬರು ಒಂದು ಶಾಪ್ ಫ್ಲೋರ್ ವಿಸಿಟ್ಗೆ ಹೋಗ್ತಾರೆ. ಆಗಿನ ಸಂದರ್ಭದಲ್ಲೇ ಸಾಕಷ್ಟು ಮೆಕನೈಸೇಷನ್ನು ಮತ್ತು ಅಸೆಂಬ್ಲಿ ಲೈನಿಂದ ವರ್ಕ್ ಫೋರ್ಸ್ ರಿಡಕ್ಷನ್ಗಳು ಆಗಿರುತ್ತೆ ಆಗಿನ ಸಂದರ್ಭದಲ್ಲೇ. ಸೊ ಆಗ ಹೆನ್ರಿ ಫೋರ್ಡ್ ಆಸ್ಕ್ಸ್ ಎ ಕ್ವೆಶನ್ ಟು ವಾಲ್ಟರ್ ರಾಯ್ಟರ್. ಹಿ ಆಸ್ಕ್ಸ್, ನಾನು 1000 ಜನ ಇರೋ ವರ್ಕರ್ಸ್ನ ನೌ ಹ್ಯಾವ್ ರೆಡ್ಯೂಸ್ಡ್ ಇಟ್ ಟು 500, ಯುವರ್ ಮೆಂಬರ್ಶಿಪ್ ಫೀಸ್ ಇಸ್ ಗೋಯಿಂಗ್ ಡೌನ್, ಹೌ ವಿಲ್ ಯುವರ್ ಯೂನಿಯನ್ ಸರ್ವೈವ್ ಅಂತ ವಾಲ್ಟರ್ ರಾಯ್ಟರ್ನ ಪ್ರಶ್ನೆ ಕೇಳ್ತಾರೆ. ವಾಲ್ಟರ್ ರಾಯ್ಟರ್ ಹೇಳ್ತಾರೆ, ಸೊ ನಮಗೆ ಮೆಂಬರ್ಶಿಪ್ ಫೀಸ್ ಏನೋ ಕಮ್ಮಿ ಆಗುತ್ತೆ, ಬಟ್ ಹೂ ಇಸ್ ಗೋನ್ ಟು ಬೈ ಯುವರ್ ಕಾರ್ಸ್ ದಟ್ ಯು ಆರ್ ಪ್ರೊಡ್ಯೂಸಿಂಗ್, ದ 1000 ಎಕ್ಸ್ಟ್ರಾ ಕಾರ್ಸ್, ಹೂ ಇಸ್ ಗೋನ್ ಟು ಬೈ? ದಟ್ ಈಸ್ ದ ಫಂಡಮೆಂಟಲ್ ಎಕನಾಮಿಕ್ ಕ್ವೆಶ್ಚನ್ಸ್. ಬೇಸಿಕ್ಲಿ ಇವತ್ತು ನೀವು ವರ್ಕರ್ಸ್ನ ಅಥವಾ ವರ್ಕ್ ಫೋರ್ಸ್ನ ರೆಡ್ಯೂಸ್ ಮಾಡ್ತಾ ಹೋದರೆ
through the adoption of technology in the quest for efficiency and productivity, the question is ನೀವು ಪ್ರೊಡ್ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ನ ಕೊಳ್ಳುವಂಥ ಶಕ್ತಿ ಇರಬೇಕು, ಪರ್ಚೇಸಿಂಗ್ ಕೆಪಾಸಿಟಿ ಇರಬೇಕು. ಇಫ್ ಪೀಪಲ್ ಲೂಸ್ ಜಾಬ್ಸ್, ಹೂ ಇಸ್ ಗೋನ್ ಟು ಬೈ ದ ಪ್ರಾಡಕ್ಟ್ಸ್? So that is the fundamental question. This is a fundamental question that is for policy makers and people who are deeply interested in these questions on both industry and unions to engage and debate, and then finally come to some sort of an understanding on these questions of technology. So with this, I close my remarks. Thank you very much. ಧನ್ಯವಾದ ಸತ್ಯಾನಂದ ಸರ್ ಅವ್ರಿಗೆ. ನಿಜಕ್ಕೂ ತರಬೇತಿ ತಯಾರಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಸಂಸ್ಥೆ ಅಭಿವೃದ್ಧಿ ಕಾಣೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಹಾಗೆ ಆ ಸಂಸ್ಥೆಯ ಹಣಕಾಸು ಆರೋಗ್ಯ ಕೂಡ ಸುಧಾರಿಸೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಯಾವ ರೀತಿ ಕೈಗಾರಿಕಾ ಕ್ರಾಂತಿಗಳಾಗ್ತಾ ಇದ್ದು ಹಂತವಾಗಿ ವಿವರಿಸಿದ್ರು. ಬದಲಾಗ್ತಿರುವ ತಾಂತ್ರಿಕತೆಗೆ ನಮ್ಮನ್ನು ನಾವು ಹೊಂದಿಕೊಂಡು ಅದು ಸುವ್ಯವಸ್ಥಿತ ಹಾದಿಯಲ್ಲಿ ಯಾವ ರೀತಿ ನಾವು ಅದನ್ನು ಬಳಸ್ಕೊಳ್ಬೇಕು ಅನ್ನೋ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಶೇಖರ್ ಸರ್ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಸತ್ಯಾನಂದ ಸರ್ ಅವ್ರಿಗೆ. ಮತ್ತೊಮ್ಮೆ ಧನ್ಯವಾದಗಳು ಸರ್. ಶ್ರೀಯುತ ಎಂ ಸತ್ಯಾನಂದ ಅವರು, ಕಾರ್ಯದರ್ಶಿ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕರ್ನಾಟಕ.